ರಸ್ತೆಯಲ್ಲಿ ಎಲ್ಲಿ ನೋಡಿದರಲ್ಲಿ ಗುಂಡಿಗಳ ದರ್ಶನ. ಯುಜಿಡಿ ಸೋರಿಕೆಯಾಗುತ್ತಿರುವ ಬಗ್ಗೆ ಕಾರ್ಕಳ ಪುರಸಭೆಯಲ್ಲಿ ಸದಸ್ಯರು ವ್ಯಾಪಕ ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಸೋಮವಾರ ನಡೆದ ಪುರಸಭೆ ಅಧ್ಯಕ್ಷ ಯೋಗೇಶ್ ದೇವಾಡಿಗ ಅವರ ಅಧ್ಯಕ್ಷತೆಯಲ್ಲಿ ಉಪಾಧ್ಯಕ್ಷರಾದ ಪ್ರಶಾಂತ್ ಕೋಟ್ಯಾನ್ ಅವರ ಉಪಸ್ಥಿತಿಯಲ್ಲಿ ಸಾಮಾನ್ಯ ಸಭೆಯು ಜರುಗಿತು. ಪುರಸಭೆ ಕಚೇರಿ ಒಳಗೆ ಅಧಿಕಾರಿ ಸಿಬ್ಬಂದಿ ಒಳಜಗಳ ವೈಮನಸ್ಸಿನ ಪರಿಣಾಮವಾಗಿ ಜನರಿಗೆ ಸಮರ್ಪಕ ಸೇವೆ ಸಿಗುತ್ತಿಲ್ಲವೆಂದು ಸೋಮನಾಥ್ ಅವರು ಅಧಿಕಾರಿಗಳನ್ನು ಪ್ರಶ್ನಿಸಿದರು. ಮುಖ್ಯಾಧಿಕಾರಿ ಲೀನಾ ಬ್ರೆಟ್ಟು ನಿಯಮ ಅನುಸಾರವೇ ಪ್ರಕ್ರಿಯೆ ನಡೆಸಲಾಗಿದೆ, ಇದನ್ನು ಲಿಖಿತವಾಗಿಯೇ ಸ್ಪಷ್ಟನೆ ಕೊಡಲಾಗುವುದು ಎಂದು ಸಮರ್ಪಿಸಿಕೊಂಡರು. ಸಭೆಯಲ್ಲಿ ವಿಷಯ ಪ್ರಸ್ತಾಪಿಸಿದ ಸದಸ್ಯ ಅಶ್ಫಾಕ್ ಅಹಮದ್ ಅವರು ಪುರಸಭೆ ವ್ಯಾಪ್ತಿಯಲ್ಲಿ ಹಲವು ಕಡೆಗಳಲ್ಲಿ ರಸ್ತೆ ಗುಂಡಿಗಳಿಂದ ಜನಸಾಮಾನ್ಯರು ಓಡಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗುಂಡಿಗಳಿಂದ ತುಂಬಿದ ರಸ್ತೆಗಳಲ್ಲಿ ಇಂಟರ್ಲಾಕ್ ಅಳವಡಿಸಿ ಅದರ ಮೇಲೆ ಜಲ್ಲಿ ಪುಡಿಗಳನ್ನು ಹಾಕಲಾಗಿದ್ದು, ಇದರಿಂದ ಮತ್ತಷ್ಟು ಸಮಸ್ಯೆ ಉಂಟಾಗಿ ದ್ವಿಚಕ್ರ ವಾಹನಗಳು ಹಲವಾರು ಮಂದಿ ಅಪಘಾತವಾಗಿ ಪೆಟ್ಟು ಮಾಡಿಕೊಂಡಿದ್ದಾರೆ. ಎಡವಟ್ಟಿಗೆ ಕಾರಣರಾದ ಇಂಜಿನಿಯರಿಂಗ್ ವಿಭಾಗದ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಎಲ್ಲಾ ವಾರ್ಡ್ಗಳಲ್ಲಿ ಸೂಕ್ತ ಕ್ರಮ ಜರುಗಿಸಲು ಆರೋಗ್ಯಾಧಿಕಾರಿ ಅವರಲ್ಲಿ ಒತ್ತಾಯ ಮಾಡಿದ್ರು. ಬಂಡಿಮಠ ಸಹಿತ ನಗರದ ಮುಖ್ಯ ರಸ್ತೆಗಳು ಗುಂಡಿಗಳಿಂದ ಆವರಿಸಲ್ಪಟ್ಟಿದ್ದು, ಇನ್ನಾದರೂ ಜನರ ಸಂಕಷ್ಟಕ್ಕೆ ಸ್ಪಂದಿಸಿ ವ್ಯವಸ್ಥಿತ ಕಾಮಗಾರಿ ನಡೆಸಬೇಕು ಎಂದು ಒತ್ತಾಯಿಸಿದ್ರು. ಈ ಹಿಂದೆ ರಸ್ತೆ ಕಾಮಗಾರಿ ನಡೆಸಿದ ಗುತ್ತಿಗೆದಾರರು ಕಳಪೆ ಕಾಮಗಾರಿ ನಿರ್ವಹಿಸಿದ್ದು, ಈ ಬಗ್ಗೆ ಪರಿಶೀಲನೆಯನ್ನ ನಡೆಸಿ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ರು. ಈಗ ಇಡೀ ಕಾರ್ಕಳ ಪುರಸಭೆ 1971ರಲ್ಲಿ ಆಗಿದೆ. ಅಲ್ಲಿಂದ ಇಲ್ಲಿವರೆಗೆ ಯಾವುದೇ ಅಧಿಕಾರಿಗಳ ಸಮನ್ವಯತೆಯಲ್ಲಿ ಯಾವುದೇ ಕೊರತೆಗಳು ಇರಲಿಲ್ಲ ಕಾರ್ಕಳ ಪುರಸಭೆಯಲ್ಲಿ. ಈಗ ನೀವು ಹೇಳಿದ್ರಿ 2 ಜನ ಈಗ ಪೌರ ಕಾರ್ಮಿಕರ ಸಂಬಳವನ್ನು ತಗೊಳ್ಳುವವರು ಕಚೇರಿಯಲ್ಲಿ ಇದ್ದಾರೆ ಅಂತ ಹೇಳಿ. ಕಚೇರಿಯಲ್ಲಿ ಅವರು ಇಲ್ಲ ಅಂತ ಹೇಳಿ ಆದ್ರೆ ಒಬ್ರು ಇಂಜಿನಿಯರ್ ಸೆಕ್ಷನ್ ಅಲ್ಲಿ ಇದ್ದಾರೆ, ಇದ್ದ ವಿಷಯ ಹೇಳಿಬಿಡುವ. ಯಾಕಂದ್ರೆ ಹೋದ ಸರಿ ಎಲ್ಲರೂ ಕೂಡ ನಿರ್ಣಯ ಮಾಡಿ ಅವರ ಸಂಬಳ ಕೊಡಿ ಅಂತ ಹೇಳಿ ಇಲ್ಲಿ ನಿರ್ಣಯ ಮಾಡಿದ್ದೀರ, ಕೊಡ್ಬೇಕಂತ ಹೇಳಿ ಆಗಿದೆ. ಅದರ ನಂತರ ಈಗ ಪುನಃ ಅದೇ ಚರ್ಚೆಗಳು ಯಾಕೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ನಾನೊಬ್ಬ ಹೇಳುವಂತದ್ದಲ್ಲ ಇದು. ಅವರಿಗೆ ಸಂಬಳ ಕೊಡಿ, ಅವರಿಗೆ ಕೊಡಬೇಡಿ ಅಂತ ಇಡೀ ಪುರಸಭೆ ಕೌನ್ಸಿಲ್ ಮಾಡಿ ಪರ ವಿರೋಧ ಅಂದ್ರೆ ಪರ ಆಡಳಿತ ಪಕ್ಷ ವಿರೋಧ ಪಕ್ಷ ಆಯ್ತು ಅವ್ರಿಗೆ ಕೊಡಿ. ಈಗ ಅಮೃತ ಎಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಏನೇನು ಕೆಲಸ ಮಾಡ್ತಾರೆ ಅವರು. ಇದೇ ವೇಳೆ ಮಾತನಾಡಿದ ಸುಬೋಧ್ ರಾವ್ ಅವರು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ರೂಪಿಸಲಾದ ಯುಜಿಡಿ ರಸ್ತೆ ಅತ್ಯಂತ ಕಳಪೆ ಕಾಮಗಾರಿಕೆಯಿಂದ ಕೂಡಿದೆ. ವೆಂಕಟರಮಣ ದೇವಸ್ಥಾನ ಸಹಿತ ಹಲವು ಕಡೆಗಳಲ್ಲಿ ಯುಜಿಡಿ ಸೋರಿಕೆಯಾಗುತ್ತಿದೆ. ಇದು ಸಂಪೂರ್ಣ ಕಳಪೆ ಕಾಮಗಾರಿಕೆಯಾಗಿದ್ದು, ಈ ಹಿಂದೆ ತಜ್ಞರಿಂದ ಪರಿಶೀಲನೆ ನಡೆಸುವುದಾಗಿ ತಿಳಿಸಿದ ಬಗ್ಗೆ ಏನಾಯಿತು ಎಂದು ಪ್ರಶ್ನಿಸಿದರು. ಅದನ್ನೇ ಇವರು ಹೀಗೆ ಕಂಟಿನ್ಯೂ ಮಾಡಿದ್ದಾರೆ. ಈಗ ನನ್ನ ಮೇಲೆ ಆಪಾದನೆ ಮಾಡ್ತಾ ಇದ್ದಾರೆ. ಇದರಲ್ಲಿ ಅಂದ್ರಲ್ಲಿ ಏನು ತಪ್ಪಿಲ್ಲ, ಅವ್ರಿಗೆ ಅದೆಲ್ಲ ಗೊತ್ತಿದೆ. ಆಮೇಲಿಂದ ಹೇಳ್ತಾರೆ ಕೈನ ತಿಕ್ಕೊಂಡ್ಬಿಟ್ಟು ಯಾಕೋ ವಹಿಸ್ಬಿಟ್ಟು ನೀನ್ ಯಾಕೆ ಟೆಂಡರ್ ಮಾಡ್ತಿಲ್ಲ ಅಂತ ಕ್ವಶನ್ ಮಾಡ್ತಾರೆ. ನನ್ನ ಫೈಲಿಂದ ನನ್ನಿಂದ ಯಾವುದೇ ವರದಿ ತಗೊಳ್ತಾ ಇಲ್ಲ. ಆದ್ರೂ ನಾನು ನನ್ನ ಎಚ್ಚೆತ್ಕೊಂಡು ನಾನೇನೇನೆ ಟೆಂಡರ್ ಮಾಡ್ಬೇಕು. ಈಗ 7 ಜನರಿಗೆ ಸಂಬಳ ಮಾಡುವ ಜವಾಬ್ದಾರಿ ಈಗ 5 ದಿವಸ ಆಗಬೇಕು, 15 ದಿವಸ ಡಿಲೇ ಆಗಿದೆ, 16 ದಿವಸ ಡಿಲೇ ಆಗಿದೆ. ಆ 16 ದಿವಸದಲ್ಲಿ ತಾವು ಏನ್ ಮಾಡಿದ್ರಿ ಸಂಬಳ ಕೊಡ್ಲಿಕ್ಕೋಸ್ಕರ? ಸರ್ ನಂದೇನು ಬರಲ್ಲ ಸರ್, ನಾನು ಹೇಳ್ತಾ ಇದ್ದಷ್ಟೇನೆ ಈ ಸಂದರ್ಭದಲ್ಲಿ ಪುರಸಭೆಯ ಆಡಳಿತ ಪಕ್ಷದ ಸದಸ್ಯರು, ವಿರೋಧ ಪಕ್ಷದ ಸದಸ್ಯರು ತಮ್ಮ ತಮ್ಮ ಸಮಸ್ಯೆಗಳನ್ನು ಪುರಸಭೆಯ ಅಧ್ಯಕ್ಷರ ಗಮನಕ್ಕೂ ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಇನ್ನಿತರ ಅಧಿಕಾರಿಗಳ ಗಮನಕ್ಕೂ ತಂದರು. ಕೆಎಂ ಖಲೀಲ್, ವಿ4 ನ್ಯೂಸ್, ಕಾರ್ಕಳ.